ಬ್ಯಾಕ್ ಅವರ್ ಚಾನಲ್. ಗೆಳೆಯರೇ, ತನಿಷಾ ಅಂತ 32ರ ವಯಸ್ಸಿನವರು. ನೋಡಿದ್ರೇ ಒಂದು 40ರ ಒಳಗಡೆ ಇರ್ತಕ್ಕಂಥ ವಯ್ಯ ರೀತಿ ಕಾಣುತ್ತೆ. ಆದರೆ ಇವರಿಗೆ ಬಂದುಬಿಟ್ಟು 32 ಇಯರ್ಸ್, ಆಲ್ರೆಡಿ ಮ್ಯಾರಿಡ್ ಇವರು. ಸೊ ವಿಚಾರ ಇಷ್ಟೇ, ನನ್ನ ಗಂಡ ನನಗೆ ಸುಖ ನೀಡ್ತಿಲ್ಲ, ತೃಪ್ತಿ ನೀಡ್ತಿಲ್ಲ. ಅವ್ರದ್ದು ಚಿಕ್ಕದಾಗಿರ್ತಕ್ಕಂಥ ಬಾಳೆಹಣ್ಣು, ನನಗೆ ಅದರಿಂದ ಸುಖ ಕೂಡ ಸಿಗ್ತಿಲ್ಲ. ಹಾಗಾಗಿ ಒಬ್ಬ ಒಳ್ಳೆಯ ಗೆಳೆಯನ ರೂಪದಲ್ಲಿ ಅವನ ಜೊತೆ ಸಂಬಂಧ ಬೆಳೆಸ್ಕೊಂಡು ಅವನ ಜೊತೆ ಸುಖನ ಪಡೆದುಕೊಳ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಇವರ ಮಾಹಿತಿ ನೋಡೋದಾದರೆ, ಹೆಸರು ತನಿಷಾ, ವಯ 32 ವರ್ಷ, ಇರೋದು ಬಳ್ಳಾರಿನಲ್ಲಿ. ಶ್ರೀಮಂತರ ಮನೆತನದ ಒಬ್ಬ ಮಹಿಳೆ ಆಗಿರ್ತಾರೆ ಇವರು. ಪ್ರಸ್ತುತ ಆಸೆ ಸ್ವಲ್ಪ ಜಾಸ್ತಿನೇ ಇದೆ. ಕಾಮ ಅನ್ನೋದು ಯಾರಿಗೂ ಬಿಟ್ಟಿಲ್ಲ, ನನಗೂ ಕೂಡ ಬಿಟ್ಟಿಲ್ಲ ಅಂತ ಹೇಳಿದ್ದಾರೆ. ಇದನ್ನೆಲ್ಲನೂ ಕೂಡ ಈಡೇರಿಸಬಲ್ಲಂತಹ ಒಬ್ಬ ಹುಡುಗ ಬೇಕು ಅಂತ ಹೇಳಿದ್ದಾರೆ. ಏನು ಅದು ಈಡೇರಿಸಬಲ್ಲಂಥದ್ದು ಏನು, ಇಲ್ಲಿದೆ ಬನ್ನಿ ಹೇಳ್ತೇನೆ. ಸೊ ಮೊದಲನೇದಾಗಿ ನಿಮ್ಮ ಹತ್ರ ನನ್ನನ್ನು ಮಾಡಬಲ್ಲಷ್ಟು ಶಕ್ತಿ ಇರಬೇಕು ಮತ್ತು ದಮ್ ಇರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇವರು ಸ್ವಲ್ಪ ದಪ್ಪ ಇದ್ದಾರೆ ಮತ್ತು ಎತ್ತರ ಕೂಡ ಇದ್ದಾರೆ. ಹಾಗಾಗಿ ನೀವು ಇವ್ರಿಗೆ ಮಾಡಬಲ್ಲಷ್ಟು ಶಕ್ತಿ ನಿಮ್ಮ ಹತ್ರ ಇದ್ದರೆ ಇವರು ಒಪ್ಪಿಗೆ ಕೊಡ್ತಾರೆ ಅಂತ ಹೇಳಿರ್ತಕ್ಕಂಥದ್ದು. ದಮ್ ಮತ್ತು ಶಕ್ತಿ ಇರಬೇಕು, ನೀವು ಆರೋಗ್ಯವಂತ ಯುವಕ ಆಗಿರಬೇಕು ಅಂತ ಹೇಳಿದ್ದಾರೆ. ಜಾಸ್ತಿ ಸಣ್ಣ ಇರಬಾರ್ದು ಅಂತ ಹೇಳಿರ್ತಕ್ಕಂಥದ್ದು. ಕಾರು ಓಡಿಸೋಕ್ಕೆ ಬರಬೇಕು. ದಿನಾಲೂ ನನ್ನ ಬಂದುಬಿಟ್ಟು ನೀವು ನನ್ನ ಜೊತೆ ಮಲ್ಕೊಂಡ್ರೆ ನಾನೇ ದುಡ್ಡು ಕೊಡ್ತೀನಿ ಅಂತ ಹೇಳಿರ್ತಕ್ಕಂಥದ್ದು. ಸಂಬಂಧದಲ್ಲಿ ಇರ್ತೀನಿ ಅಂತಂದರೆ ನನ್ನ ಮನೆಯ ಪಕ್ಕದಲ್ಲೇ ಇರಬೇಕು, ಆದರೆ ನನ್ನ ಗಂಡನಿಗೆ ಗೊತ್ತಾಗಬಾರ್ದು ಅಂತ ಹೇಳಿರ್ತಕ್ಕಂಥದ್ದು. ಸೊ ಒಳ್ಳೆಯ ಒಂದು ಪ್ರೊಫೈಲ್ ಅಂತಲೇ ಹೇಳ್ಬೋದು. ಸೊ ಇವ್ರ ಜೊತೆ ನೀವು ಮಾತಾಡಬೇಕು ಅಂದರೆ ಸ್ನೇಹಿತರೆ, ನಿಮ್ಮ ಒಂದು ನಂಬರು ವಿತ್ ನಿಮ್ಮ ಫೋಟೋ ಮತ್ತು ನಿಮ್ಮ ಹೆಸರನ್ನು ನಮ್ಮ ಒಂದು ಜಿಮೇಲ್ ಐ ಡಿಗೆ ಕಳಿಸಿ. ಪ್ರಸ್ತುತ ಅಬೌಟ್ ಸೆಕ್ಷನಲ್ಲಿ ಒಂದು ಜಿಮೇಲ್ ಐ ಡಿ ಕೊಟ್ಟಿದ್ದೇನೆ. ಸೊ ಅಲ್ಲಿ ನಿಮ್ಮ ಡೀಟೇಲ್ಸ್ನ ಕಳಿಸುವ ಮೂಲಕ ನಾವು ಡೈರೆಕ್ಟಾಗಿ ಇವ್ರಿಗೆ ಫಾರ್ವರ್ಡ್ ಮಾಡಿಬಿಡ್ತೀವಿ. ಅವರು ಕ್ವಿಕ್ಕಾಗಿ ನೋಡಿಬಿಟ್ಟು ನಿಮಗೆ ಕಾಲ್ ಮಾಡ್ತಾರೆ ಅಂತ ಹೇಳ್ತೇನೆ. ಸೊ ಈ ಕಡೆ ಬರೋದಾದರೆ, ಪ್ರಸ್ತುತ ಈ ಒಂದು ಹೋಂಡಾ ಸುಜುಕಿ ಕಾರ್ ಅಂತ ರೀಸೆಂಟಾಗಿ ಸೆಕೆಂಡ್ ಹ್ಯಾಂಡ್ ಕಾರ್ ಬಂದುಬಿಟ್ಟು ರಿಲೀಸ್ ಆಗಿದೆ ಸ್ನೇಹಿತರೆ. ಅವರ ಮನೆಯಲ್ಲಿ ಇದೆ ಇದು, ಯಾರೂ ಕೂಡ ಜಾಸ್ತಿ ಯೂಸ್ ಮಾಡಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ 2015 ಹೋಂಡಾ ಅಮೆಜಾನ್ SI ಅಂತ ಹೇಳಿರ್ತಕ್ಕಂಥದ್ದು. ಸೊ ಇದು ಬಂದುಬಿಟ್ಟು ಪೆಟ್ರೋಲ್ ವೇರಿಯಂಟ್ ಕಾರ್ ಆಗಿರುತ್ತೆ. ಸೊ ಇದರಲ್ಲಿ ನೀವು ಅವ್ರ ಜೊತೆ ಇದ್ದುಬಿಟ್ಟು ಎಲ್ಲಿ ಬೇಕಾದರೂ ಹೋಗ್ಬೋದು ಆ್ಯಂಡ್ ಯಾರಿಗೂ ಕೂಡ ಗೊತ್ತಾಗದ ರೀತಿಯಲ್ಲಿ ಹೋಗ್ಬೋದು. ಬಿಕಾಸ್ ಬ್ಲ್ಯಾಕ್ ಕಲರಲ್ಲಿ ಗ್ಲಾಸ್ ಇದೆ ಸ್ನೇಹಿತರೆ. ಆ್ಯಂಡ್ ಅದೇ ರೀತಿ ಇಲ್ಲಿ ಒಳಗಡೆ ಬಂದುಬಿಟ್ಟು 5 ಸೀಟರ್ ಅವೈಲೇಬಲ್ ಇದೆ ಸ್ನೇಹಿತರೆ. 5 ಜನ ಕೂತ್ಕೊಂಡು ಲಾಂಗ್ ಡ್ರೈವ್ ಕೂಡ ನೀವು ಹೋಗ್ಬೋದು ಅಂತ ತಿಳಿಸಿರ್ತಕ್ಕಂಥದ್ದು. ಓನರ್ಶಿಪ್, ಫಸ್ಟ್ ಓನರ್ಶಿಪ್, ಇಂಜಿನ್ ಬಂದುಬಿಟ್ಟು ಡಿಸ್ಪ್ಲೇಸ್ಮೆಂಟ್ ಮತ್ತು 198 cc ಈ ಒಂದು ಇಂಜಿನ್ ಇರ್ತಕ್ಕಂಥದ್ದು. ಆ್ಯಂಡ್ ಅದೇ ರೀತಿ ಟ್ರಾನ್ಸ್ಫಾರ್ಮೇಷನ್ ಮ್ಯಾನ್ಯುವಲಿ ಇಯರ್ ಆಫ್ ದ ಮ್ಯಾನುಫ್ಯಾಕ್ಚರಿಂಗ್ 2015 ಅಂತ ಹೇಳಿದ್ದಾರೆ ಸ್ನೇಹಿತರೆ. 2015ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ. ವಿತ್ ಈ ಒಂದು ಇಂಜಿನ್ ಬಂದುಬಿಟ್ಟು 1098ನಲ್ಲಿ ಈ ಒಂದು ಇಂಜಿನ್ ಕೂಡ ಹೊಸದು ಕಾಣಿಸ್ತಿದೆ. ಸೊ ಇನ್ನೊಂದು ಮಾಡೆಲಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ. ಒಳಗಿನ ಫ್ಯೂಚರ್ಸು, ನೀವು ನಿಮ್ಮ ಫ್ಯಾಮ್ಲಿ ಆ್ಯಂಡ್ ಇನ್ನೊಬ್ಬರು ಕೂತ್ಕೊಂಡು ಹೋಗ್ಬಾರ್ದು. ಹಿಂದ್ಗಡೆ 3 ಸೀಟರ್ಸ್ ಅವೈಲೇಬಲ್ ಇದೆ, 3 ಸೀಟ್. ಆ್ಯಂಡ್ ಮುಂದ್ಗಡೆ ಇನ್ನೊಬ್ಬ ಡ್ರೈವಿಂಗ್ ಸೀಟ್ ಇದೆ, ಇನ್ನೊಂದು ಪಕ್ಕದಲ್ಲಿ ಇನ್ನೊಬ್ಬರು ಕೂತ್ಕೊಂಡು ಹೋಗ್ಬೋದು. ಆ್ಯಂಡ್ ಕಲರಿಂಗಲ್ಲೂ ಕೂಡ ವೈಟ್ ಕಲರಲ್ಲಿ ಸ್ವಲ್ಪ ಕಂದು ಬಣ್ಣ ಅಂದರೆ ಬೂದಿ ಕಲರಲ್ಲಿ ಇದ್ದರೂ ಕೂಡ ತುಂಬ ಲುಕ್ಕಲ್ಲಿ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ಈ ಒಂದು ಕಾರಿನ ಬೆಲೆ ಬಂದುಬಿಟ್ಟು ಎಕ್ಸ್ ಶೋರೂಮ್ ಪ್ರೈಸ್ ಬಂದುಬಿಟ್ಟು ಪ್ರಸ್ತುತ 10 to 8 lakhs ಅಂತ ಹೇಳಿದ್ದಾರೆ ಸ್ನೇಹಿತರೆ. ಬಟ್ ಇವರು ನಿಮಗೆ ಅವ್ರ ಹತ್ರ ಇರ್ತಕ್ಕಂಥದ್ದು 5 to 8 lakhsಲ್ಲಿ ನಿಮಗೆ ಕೊಡ್ತಾರೆ ಅಂತ ಹೇಳಿದ್ದಾರೆ. ವೆರಿ ಎಕ್ಸ್ಪೆನ್ಸಿವ್ ಕಾರ್. ಆ್ಯಂಡ್ ನೀವು ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರಲ್ಲಿ ಇಂಥ ಮಾಡೆಲ್ ಇರ್ತಕ್ಕಂಥದ್ದು ನೋಡಿದ್ದೀರಾ. ಸೊ ಇಷ್ಟು ಇವತ್ತಿನ ಮಾಹಿತಿ. ಬೇಗ ನಿಮ್ಮ ಹೆಸರನ್ನು, ನಿಮ್ಮ ಡೀಟೇಲ್ಸ್ಗಳನ್ನು, ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ನಮಸ್ತೆ, ಬಾಯ್.